ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 52ರವರೆಗಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 53 ಮತ್ತು ಪೇಜ್ ನಂಬರ್ 54ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 53ಅನ್ನು ನೋಡಿ. ಚಿತ್ರದಲ್ಲಿ ತೋರಿಸಿರುವಂತೆ ಶೈಲಜಾ ಅವರ ಕೈ ಉದ್ದ 12 ಮತ್ತು 10ನೇಯ 4 ಮಾನಗಳು ಮತ್ತು ಅವರ ಅಂಗೈ 6 ಮತ್ತು 10ನೇಯ 7 ಮಾನಗಳಷ್ಟಿದೆ. ಅತಿ ಉದ್ದವಾದ ಅಂದರೆ ಮಧ್ಯದ ಬೆರಳಿನ ಉದ್ದ ಎಷ್ಟು? ಇಲ್ಲಿ ಈಗ ನಾವು ಮಧ್ಯದ ಬೆರಳಿನ ಉದ್ದವನ್ನು ಕಂಡುಹಿಡಿಯುವಾಗ ಇಲ್ಲಿ ನೋಡಿ 12 ಮತ್ತು 10ನೇಯ 4 ಮೈನಸ್ 6 ಪ್ಲಸ್ 10ನೇಯ 7ರ ಬೆಲೆ ಕಂಡುಹಿಡಿದು ಬೆರಳಿನ ಉದ್ದವನ್ನು ಕಂಡುಹಿಡಿಯಬಹುದು ಎಂದು ಕೊಟ್ಟಿದ್ದಾರೆ. ಇಲ್ಲಿ ಲೆಕ್ಕವನ್ನು ಅವರೇ ಮಾಡಿ ತೋರಿಸಿದ್ದಾರೆ. ಈಗ ನಾವು ನೋಡೋಣ. 12 ಪ್ಲಸ್ 10ನೇಯ 4 ಮೈನಸ್ 6 ಮೈನಸ್ 10ನೇಯ 7. ಇಲ್ಲಿ ನೋಡಿ 12 ಮತ್ತು 6 ಇವು ಪೂರ್ಣ ಸಂಖ್ಯೆಗಳಾಗಿದ್ದಾವೆ. ಆದ್ದರಿಂದ 12ರಲ್ಲಿ 6ಅನ್ನು ಕಳೆಯುತ್ತಿದ್ದಾರೆ. 12 ಮೈನಸ್ 6 ಮತ್ತು ಇಲ್ಲಿ ಭಿನ್ನರಾಶಿ ಸಂಖ್ಯೆಗಳು ಎಂದರೆ 10ನೇಯ 4 ಮತ್ತು 10ನೇಯ 7 ಇವುಗಳನ್ನು ಬ್ರ್ಯಾಕೆಟ್ನಲ್ಲಿರಿಸಿ ಕಳೆಯಲಾಗಿದೆ. ಈಗ 12ರಲ್ಲಿ 6ಅನ್ನು ಕಳೆದಾಗ 6 ಬಂದಿದೆ. ಮೈನಸ್ 10ನೇಯ 7ರಲ್ಲಿ 10ನೇಯ 4ಅನ್ನು ಕಳೆದಾಗ 10ನೇಯ 3 ಬಂದಿದೆ. ಈಗ ನೋಡಿ 6ಅನ್ನು 5 ಪ್ಲಸ್ 1 ಎಂದು ತೆಗೆದುಕೊಂಡಿದ್ದೇವೆ. 5 ಪ್ಲಸ್ 1 ಮೈನಸ್ 10ನೇಯ 3 ಹಾಗೆ ಇರಲಿ. ಈಗ 1ಅನ್ನು ನಾವು 10/10 ಎಂದು ಇಲ್ಲಿ ತೆಗೆದುಕೊಂಡಿದ್ದನ್ನು ನೋಡಬಹುದು. 10/10 ಎಂದರೂ ಕೂಡ 10 1 10 10 1 10 ನಮಗೆ ಭಾಗಲಬ್ಧ ಇಲ್ಲಿ ಒಂದೇ ಬರುತ್ತದೆ. ಆದ್ದರಿಂದ 1 ಇರುವ ಜಾಗದಲ್ಲಿ 10/10 ಎಂದು ತೆಗೆದುಕೊಂಡಿದ್ದಾರೆ. ಮೈನಸ್ 3/10. ಈಗ ಇಲ್ಲಿ ನೋಡಿ 10 ಮತ್ತು 3ಅನ್ನು ನೀವು ನೋಡುತ್ತಿದ್ದೀರಿ. ಇಲ್ಲಿ 5 ಪ್ಲಸ್ 10ನೇಯ 7 ಬಂದಿದೆ. ಅಂದರೆ ಇಲ್ಲಿ 10ರಲ್ಲಿ 3ಅನ್ನು ಕಳೆದಾಗ 7 ಬಂದಿದೆ ಮತ್ತು ಛೇದದಲ್ಲಿರುವಂತಹ 10ಅನ್ನು ಹಾಗೆ ಬರೆದುಕೊಳ್ಳಿ. 10 ಮೈನಸ್ 3 7 ಡಿವೈಡೆಡ್ ಬೈ 10. ಆದ್ದರಿಂದ ಇಲ್ಲಿ ಬೆಲೆ 5 ಪೂರ್ಣಾಂಕ 10ನೇಯ 7 ಆಗಿದೆ. ಇದು ಮಧ್ಯದ ಬೆರಳಿನ ಉದ್ದ. ಮುಂದೆ ನೋಡಿ, ಇದನ್ನೇ ಇಲ್ಲಿ ಇನ್ನೊಂದು ರೀತಿಯಲ್ಲಿ ತೋರಿಸಿದ್ದಾರೆ. 12 ಮತ್ತು 10ನೇಯ 4 ಮೈನಸ್ 6 10ನೇಯ 7. ಇದನ್ನು ಇಲ್ಲಿ 11 14/10 ಮೈನಸ್ 6 7/10. ಇಲ್ಲಿ 12 ಮತ್ತು 4 11 ಮತ್ತು 14. ಇಲ್ಲಿ 12ರಿಂದ ಒಂದು ಅಂಕಿಯನ್ನು 1ಕ್ಕೆ ಸೇರಿಸಿದ್ದಾರೆ. 11 ಪೂರ್ಣಾಂಕ 14/10 ಆಗಿದೆ. ಈ ರೀತಿ ಮಾಡಿದಾಗ ಇಲ್ಲಿ 10ನೇಯ 14ರಲ್ಲಿ 10ನೇಯ 7ಅನ್ನು ಕಳೆದಾಗ 10ನೇಯ 7 ಉಳಿದಿದೆ. 11ರಲ್ಲಿ 6ಅನ್ನು ಕಳೆದಾಗ 5 ಉಳಿದಿದೆ. ಈ ರೀತಿಯಾಗಿಯೂ ಕೂಡ ಇಲ್ಲಿ ಮಾಡಬಹುದು ಎಂದು ಕೊಟ್ಟಿದ್ದಾರೆ. ಇಲ್ಲಿ ಅದನ್ನು ಮಾಡಿರುವಂತಹ ವಿವರಣೆಯನ್ನು ಕೊಡಲಾಗಿದೆ. ನಂತರ ಮುಂದಿನ ಪ್ರಶ್ನೆ ನೋಡಿ. ಎರಡು ಉದ್ದಗಳನ್ನು 10ನೇ ಒಂದು ಭಾಗಕ್ಕೆ ಪರಿವರ್ತಿಸುವ ಮೂಲಕ ವ್ಯತ್ಯಾಸವನ್ನು ಲೆಕ್ಕ ಹಾಕಲು ಪ್ರಯತ್ನಿಸಿ. ಈಗ ನಾವು ಇಲ್ಲಿರುವಂತಹ ಎರಡು ಉದ್ದಗಳನ್ನು 10ನೇ ಒಂದು ಭಾಗಕ್ಕೆ ಪರಿವರ್ತಿಸುವ ಮೂಲಕ ವ್ಯತ್ಯಾಸವನ್ನು ಲೆಕ್ಕಿಸೋಣ. 12 ಮತ್ತು 10ನೇಯ 4 ಇದನ್ನು ನಾವು ಈ ರೀತಿಯಾಗಿ ಬರೆಯಬಹುದು. 12 ಮತ್ತು 10ನೇಯ 4 ಮೇಲಿರುವ ಅಂಶದ ಸಂಖ್ಯೆಯನ್ನು ಗಮನಿಸಿ. 12 ಮತ್ತು 4 ಇದೆ. ಅದನ್ನು ನಾವು ಒಟ್ಟಾಗಿ ಸೇರಿಸಿ 124 ಎಂದು ಬರೆಯಬಹುದು. ಇದನ್ನು ಹೇಗೆ ಬರೆಯಬಹುದು ಎಂದು ನಾವು ಹಿಂದಿನ ವಿಡಿಯೋಗಳಲ್ಲಿ ಚರ್ಚಿಸಿದ್ದೇವೆ. ಬರೆಯಿರಿ. 124 ಡಿವೈಡೆಡ್ ಬೈ 10 ಮತ್ತು 6 ಪೂರ್ಣಾಂಕ 10ನೇಯ 7 ಬಂದಿದೆ. ಇದನ್ನು ನಾವು 67/10 ಎಂದು ತೆಗೆದುಕೊಳ್ಳೋಣ. ಮೇಲೆ ಅಂಶದಲ್ಲಿರುವಂತಹ ಸಂಖ್ಯೆಗಳನ್ನು ಸೇರಿಸಿ ಬರೆಯುತ್ತಿದ್ದೇವೆ. 67/10 ಬಂದಿದೆ. ಕಳೆದಾಗ ಇಲ್ಲಿ ಕಳೆಯಿರಿ. 124/10 ಮೈನಸ್ 67/10 ಆಗಿದೆ. 10ಅನ್ನು ಕಾಮನ್ ಆಗಿ ಹಾಗೆ ತೆಗೆದುಕೊಂಡು 124ರಲ್ಲಿ 67ಅನ್ನು ಕಳೆಯಬೇಕು. 124ರಲ್ಲಿ 67ಅನ್ನು ಕಳೆದಾಗ 57 ಬಂದಿದೆ. 57/10 ಆಗಿದೆ. ಈಗ ನೀವು ಇಲ್ಲಿ ಭಿನ್ನರಾಶಿ ರೂಪದಲ್ಲಿರುವ ಸಂಖ್ಯೆಯನ್ನು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ಇಲ್ಲಿ ನಾವು ಈ ರೀತಿಯಾಗಿ ಬರೆಯಬಹುದು. 10 5 50, 5ಕ್ಕೆ 7ಅನ್ನು ಕೂಡಿಸಿದಾಗ 57 ಬರುತ್ತದೆ. ಈ ರೀತಿಯಾಗಿ 5 ಪೂರ್ಣಾಂಕ 7/10 ಎಂದು ನಾವು ತೆಗೆದುಕೊಳ್ಳಬಹುದಾಗಿದೆ. 5ಅನ್ನು ಹಾಗೆ ಇರಿಸಿ ಅಲ್ಲಿರುವಂತಹ 7/10ಅನ್ನು ಒಂದು ಬದಿಗೆ ಇರಿಸಿದರೆ ಆಯಿತು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡಿ. ಒಂದು ಸೆಲೆಸ್ಟಿಯಲ್ ಪರ್ಲ್ ಡ್ಯಾನಿಯೋ ಉದ್ದ 2 ಪೂರ್ಣಾಂಕ 10ನೇಯ 4 ಸೆಂಟಿಮೀಟರ್ ಮತ್ತು ಫಿಲಿಪೈನ್ ಗೋಬಿಯ ಉದ್ದ 10ನೇಯ 9 ಸೆಂಟಿಮೀಟರ್. ಅವುಗಳ ಉದ್ದಗಳಲ್ಲಿನ ವ್ಯತ್ಯಾಸವೇನು ಎಂದು ಕೊಟ್ಟಿದ್ದಾರೆ. ಇವುಗಳೆರಡೂ ಕೂಡ ಮೀನುಗಳ ಹೆಸರಾಗಿದೆ. ಈ ಮೀನುಗಳಲ್ಲಿ ನಾವು ಒಂದು ಮೀನಿಗಿಂತ ಇನ್ನೊಂದು ಮೀನು ಎಷ್ಟು ಉದ್ದವಿದೆ ಎಂದು ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಬರೆಯಿರಿ. ಅವುಗಳ ಉದ್ದಗಳಲ್ಲಿನ ವ್ಯತ್ಯಾಸ ಈಕ್ವಲ್ಸ್ ಟು ಮೊದಲನೇ ಮೀನು 2 ಪೂರ್ಣಾಂಕ 10ನೇಯ 4 ಇದೆ ಮೈನಸ್ ಎರಡನೇ ಮೀನು 10ನೇಯ 9. ಬರೆಯಿರಿ.
2 ಪೂರ್ಣಾಂಕ 10ನೆಯ 4 ಮೈನಸ್ 10ನೆಯ 9 ಆಗಿದೆ. ಈಗ ನಾವು ಮೊದಲನೇ ಸಂಖ್ಯೆ 2 ಪೂರ್ಣಾಂಕ 10ನೆಯ 4ಅನ್ನು 24/10 ಎಂದು ತೆಗೆದುಕೊಳ್ಳಬಹುದು. ಮೈನಸ್ 9/10 ಹಾಗೆ ಇರಲಿ. 10ಅನ್ನು ಕಾಮನ್ ಆಗಿರಿಸಿ 24ರಲ್ಲಿ ಈಗ ನಾವು 9ಅನ್ನು ಕಳೆಯೋಣ. 24ರಲ್ಲಿ 9ಅನ್ನು ಕಳೆದಾಗ 15 ಬಂದಿದೆ. 15/10 ಇದನ್ನು ನಾವು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದಾಗ 1ಅನ್ನು ಪಕ್ಕಕ್ಕಿರಿಸಿ 5/10ಅನ್ನು ಬರೆಯಿರಿ. ಅಥವಾ 10 × 10 10 + 5 15/10 ಆಗುತ್ತದೆ. 1 ಪೂರ್ಣಾಂಕ 10ನೆಯ 5 ಸೆಂಟಿಮೀಟರ್. ಪೇಜ್ ನಂಬರ್ 54ಅನ್ನು ನೋಡಿ. ನಿಮ್ಮ ಬೆರಳಿಗೆ ಹೋಲಿಸಿದರೆ ಈ ಮೀನುಗಳು ಎಷ್ಟು ದೊಡ್ಡವು ಎಂದು ಕೇಳಿದ್ದಾರೆ. 2 ಮೀನುಗಳ ಚಿತ್ರವನ್ನು ಕೊಡಲಾಗಿದೆ. ಸೆಲೆಸ್ಟಿಯಲ್ ಸ್ಪರ್ಲ್ ಡ್ಯಾನಿಯೋ, ಫಿಲಿಪೈನ್ ಗೋಬಿ ಇವುಗಳ ಉದ್ದಗಳ ಅಳತೆಗಳನ್ನು ಹಿಂದಿನ ಪೇಜ್ನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಪೇಜ್ ನಂಬರ್ 53ರಲ್ಲಿ ಕೊಡಲಾಗಿದೆ. ಈಗ ನಾವು ಪ್ರತಿಯೊಂದು ಕೂಡ ನಮ್ಮ ಬೆರಳಿಗೆ ಹೋಲಿಸಿದರೆ ದೊಡ್ಡದಾಗಿದೆಯೇ ಅಥವಾ ಚಿಕ್ಕದಾಗಿದೆಯೇ ಎಂದು ಬರೆಯುತ್ತಾ ಹೋಗೋಣ. ಬರೆಯಿರಿ. ಸೆಲೆಸ್ಟಿಯಲ್ ಪರ್ಲ್ ಡ್ಯಾನಿಯೋ ಇದರ ಉದ್ದ 2 ಪೂರ್ಣಾಂಕ 10ನೆಯ 4 ಸೆಂಟಿಮೀಟರ್. ಇದನ್ನು ನಾವು 2 ಪೂರ್ಣಾಂಕ 10ನೆಯ 4ಅನ್ನು 24/10 ಅಂದರೆ ಇಲ್ಲಿ ನೋಡಿ ನಾವು ಭಿನ್ನರಾಶಿಯನ್ನು ದಶಮಾಂಶಕ್ಕೆ ಪರಿವರ್ತಿಸಿದ್ದೇವೆ. 24/10ಅನ್ನು ದಶಮಾಂಶಕ್ಕೆ ಪರಿವರ್ತಿಸಿದಾಗ 10ರ ಸ್ಥಾನದಲ್ಲಿರುವುದರಿಂದ ನಾವು ಮೇಲೆ ಅಂಶದಲ್ಲಿರುವಂತಹ ಸಂಖ್ಯೆಯನ್ನು ಹಾಗೆ ತೆಗೆದುಕೊಂಡು 1 0ಯನ್ನು ಹೊಂದಿದೆ. ಅಂದರೆ 10 ಒಂದೇ 0ಯನ್ನು ಹೊಂದಿದೆ. ಆದ್ದರಿಂದ ನಾವು ಒಂದು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇರಿಸಬೇಕು. 2.4 ಸೆಂಟಿಮೀಟರ್ ಆಗುತ್ತದೆ. 2.4 ಸೆಂಟಿಮೀಟರ್ ಎಂದರೆ ನೀವು ನೋಡಬಹುದು ಇದು ಎಲ್ಲ ಬೆರಳುಗಳಿಗಿಂತ ಚಿಕ್ಕದಾಗಿದೆ. ನೀವು ಬೇಕಾದರೆ ಸ್ಕೇಲ್ನಲ್ಲಿ ನಿಮ್ಮ ಎಲ್ಲ ಬೆರಳುಗಳ ಅಳತೆಯನ್ನು ಅಳೆದು ನೋಡಿ. ಇದು 2.4 ಸೆಂಟಿಮೀಟರ್ ಎಂದರೆ ಇದು ಎಲ್ಲ ಬೆರಳುಗಳಿಗಿಂತ ಚಿಕ್ಕದಾದಂತಹ ಅಳತೆಯಾಗಿದೆ. ನಂತರ ಎರಡನೆಯ ಮೀನು ಫಿಲಿಪೈನ್ ಗೋಬಿ. ಇದರ ಉದ್ದ 10ನೆಯ 9 ಸೆಂಟಿಮೀಟರ್. 10ನೆಯ 9ಅನ್ನು ನಾವು ದಶಮಾಂಶ ರೂಪದಲ್ಲಿ ಬರೆದಾಗ 0.9 ಸೆಂಟಿಮೀಟರ್ ಎಂದು ಬರೆಯಬಹುದು. ಏಕೆಂದರೆ ಇಲ್ಲಿ ಛೇದದಲ್ಲಿ 2 ಸಂಖ್ಯೆ ಇದೆ. ನಾವು ಉತ್ತರದಲ್ಲೂ ಕೂಡ 2 ಸಂಖ್ಯೆ ಬರುವಂತೆ ಬರೆಯಬೇಕು. ಆದ್ದರಿಂದ 9ರ ಪಕ್ಕದಲ್ಲಿ ಒಂದು 0ಯನ್ನು ಸೇರಿಸಿ ಛೇದದಲ್ಲಿ ಒಂದೇ 0 ಇದೆ. ಅಂದರೆ 10ರಲ್ಲಿ ಒಂದೇ 0 ಇರುವುದರಿಂದ ಒಂದು ಸಂಖ್ಯೆಯ ನಂತರ ಅಂದರೆ 9ರ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ. 0.9 ಸೆಂಟಿಮೀಟರ್. 0.9 ಸೆಂಟಿಮೀಟರ್ ಎಂದರೆ 1 ಸೆಂಟಿಮೀಟರ್ಗಿಂತ 1 ಪಾಯಿಂಟ್ ಕಡಿಮೆಯಾಗಿದೆ. ಇದು ಕೂಡ ಎಲ್ಲ ಬೆರಳುಗಳಿಗಿಂತ ಚಿಕ್ಕದಾಗಿದೆ. ಇಲ್ಲಿ ಸೆಲೆಸ್ಟಿಯನ್ ಪರ್ಲ್ ಡ್ಯಾನಿಯೋ ಮತ್ತು ಫಿಲಿಪೈನ್ ಗೋಬಿ ಈ 2 ಮೀನುಗಳು ಕೂಡ ನಮ್ಮ ಕೈ ಬೆರಳುಗಳಲ್ಲಿರುವಂತಹ ಎಲ್ಲ ಬೆರಳುಗಳಿಗಿಂತ ಚಿಕ್ಕದಾಗಿವೆ. ಮುಂದಿನ ಪ್ರಶ್ನೆ ನೋಡಿ. ಕೊಟ್ಟಿರುವ ಸಂಖ್ಯೆಗಳ ಕ್ರಮವನ್ನು ಗಮನಿಸಿ. ಪ್ರತಿ ಪದದ ನಂತರದ ಬದಲಾವಣೆಯನ್ನು ಗುರುತಿಸಿ ವಿನ್ಯಾಸವನ್ನು ವಿಸ್ತರಿಸಿ. ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ನಾವು ಸಂಖ್ಯೆಗಳಲ್ಲಿರುವಂತಹ ವ್ಯತ್ಯಾಸವನ್ನು ಗಮನಿಸಿ ವಿನ್ಯಾಸವನ್ನು ಮುಂದುವರಿಸಬೇಕು. ಪ್ರಶ್ನೆ ನೋಡಿ. 4 ಪೂರ್ಣಾಂಕ 10ನೆಯ 3 ಮತ್ತು 4 ಪೂರ್ಣಾಂಕ 10ನೆಯ 6 ಆಗಿದೆ. ಇಲ್ಲಿ ನೀವು ಸಂಖ್ಯೆಯನ್ನು ಗಮನಿಸಿ. 4 4 4 ಸಮನಾಗಿದೆ. ಎರಡನೆಯ ಸಂಖ್ಯೆಗೆ ಅಂದರೆ 4 ಪೂರ್ಣಾಂಕ 10ನೆಯ 3ಕ್ಕೆ ಇಲ್ಲಿ 10ನೆಯ 3ಅನ್ನು ಸೇರಿಸಿದ್ದಾರೆ. ನಂತರ ಮೂರನೇ ಸಂಖ್ಯೆಗೆ ಪುನಃ 10ನೆಯ 3 ಅಂದರೆ 4 ಪೂರ್ಣಾಂಕ 10ನೆಯ 3ಕ್ಕೆ ಪುನಃ 10ನೆಯ 3ಅನ್ನು ಸೇರಿಸಿದಾಗ 10ನೆಯ 6 ಆಗುತ್ತದೆ. ಈಗ ಬರೆಯಿರಿ. ಬದಲಾವಣೆಯನ್ನು ಕೂಡ ನಾವು ಇಲ್ಲಿ ಬರೆಯಬೇಕು. ಬರೆಯಿರಿ. ಇಲ್ಲಿ ಬದಲಾವಣೆ ಎಂದರೆ ಪ್ರತಿ ಸಂಖ್ಯೆಗೂ 10ನೆಯ 3ಅನ್ನು ಸೇರಿಸಬೇಕು. ನೋಡಿ 4ಕ್ಕಿಂತ ಮುಂದಿರುವಂತಹ ಎಲ್ಲ ಸಂಖ್ಯೆಗಳಿಗೆ 10ನೆಯ 3ಅನ್ನು ಸೇರಿಸುತ್ತಾ ಹೋಗಿದ್ದಾರೆ. ಅಂದರೆ 4ಕ್ಕೆ 10ನೆಯ 3ಅನ್ನು ಸೇರಿಸಿದಾಗ ಎರಡನೇ ಸಂಖ್ಯೆ 4 10ನೆಯ 3 ಬಂದಿದೆ. 4ನೆಯ 10ನೆಯ 3ಕ್ಕೆ ಪುನಃ 10ನೆಯ 3ಅನ್ನು ಸೇರಿಸಿದಾಗ 4 ಮತ್ತು 10ನೆಯ 6 ಬಂದಿದೆ. ಈ ರೀತಿಯಾಗಿ ಈಗ ನಾವು ಮುಂದಿನ ಸಂಖ್ಯೆ ನೋಡುವಾಗ 4 ಮತ್ತು 10ನೆಯ 6ಕ್ಕೆ 10ನೆಯ 3ಅನ್ನು ಸೇರಿಸಿದಾಗ ನೀವು 4ನೇ ಸಂಖ್ಯೆ ಪಡೆಯಬಹುದು. 4 ಹಾಗೆ ಇರಲಿ. 10ನೆಯ 6ಕ್ಕೆ 10ನೆಯ 3ಅನ್ನು ಸೇರಿಸಿದಾಗ 10ನೆಯ 9 ಬಂದಿದೆ. ಅಂದರೆ 6ಕ್ಕೆ 3ಅನ್ನು ಸೇರಿಸಿದಾಗ ನೀವು 9ಅನ್ನು ಪಡೆಯುತ್ತೀರಿ. ಆದ್ದರಿಂದ ಮುಂದಿನ ವಿನ್ಯಾಸದ ಮೊದಲನೇ ಸಂಖ್ಯೆ 4 ಮತ್ತು 10ನೆಯ 9 ಆಗಿದೆ. ಈಗ ನಾವು 4 ಮತ್ತು 10ನೆಯ 9ಕ್ಕೆ 10ನೆಯ 3ಅನ್ನು ಸೇರಿಸೋಣ. 4 ಮತ್ತು 10ನೆಯ 9ಕ್ಕೆ 10ನೆಯ 3ಅನ್ನು ಸೇರಿಸಬೇಕು. ಸೇರಿಸೋಣ. ಇಲ್ಲಿ ನೋಡಿ 4
ಹತ್ತನೆಯ 9 ಪ್ಲಸ್ ಹತ್ತನೆಯ 3 ಈಕ್ವಲ್ಸ್ ಟು 4.10 ನಾವು 49/10 ಎಂದು ತೆಗೆದುಕೊಂಡಿದ್ದೇವೆ. ಪ್ಲಸ್ ಹತ್ತನೆಯ 3 ಹಾಗೆ ಇರಲಿ. 49ಕ್ಕೆ 3 ಸೇರಿಸಿದಾಗ 52 ಬಂದಿದೆ. 52/10 52/10 ನಾವು ಮಿಶ್ರ ಭಿನ್ನರಾಶಿಯಾಗಿ ಬರೆದಾಗ 5.10 ಬರುತ್ತದೆ. ಅಂದರೆ 10 50 50 ಪ್ಲಸ್ 2 52. ಮಿಶ್ರ ಭಿನ್ನರಾಶಿ 5.10 ಇದು 5ನೇ ಸಂಖ್ಯೆಯಾಯಿತು. ಮುಂದಿನ ಸಂಖ್ಯೆಯನ್ನು ಪಡೆಯುವಾಗ ನಾವು 5.10 ಪುನಃ 10ನೆಯ 3 ಸೇರಿಸಬೇಕು. ಬರೆಯಿರಿ. 5 ಮತ್ತು 10ನೆಯ 2 ಪ್ಲಸ್ 10ನೆಯ 3. ಈಗ 5.10 52/10 ಎಂದು ತೆಗೆದುಕೊಳ್ಳಿ. ಪ್ಲಸ್ 10ನೆಯ 3 ಹಾಗೆ ಇರಲಿ. 52 ಪ್ಲಸ್ 3 55 ಆಗಿದೆ. 55/10 ಇದನ್ನು ನಾವು ಮಿಶ್ರ ಭಿನ್ನರಾಶಿಯಾಗಿ ಬರೆದಾಗ 5.5/10 ಅಂದರೆ ಮೊದಲನೇ ಸಂಖ್ಯೆಯನ್ನು ಪಕ್ಕಕ್ಕಿರಿಸಿ 5/10 ಹಾಗೆ ಬರೆದುಕೊಳ್ಳಿ. ಈಗ ವಿನ್ಯಾಸವನ್ನು ನೋಡಿ. 4 ಮತ್ತು 10ನೆಯ 3 4 10ನೆಯ 6 4 10ನೆಯ 9 5 10ನೆಯ 2 ಮತ್ತು 5 10ನೆಯ 5 ಆಗಿದೆ. ಈಗ ಬಿ ಪ್ರಶ್ನೆ ನೋಡೋಣ. ಬಿ ಪ್ರಶ್ನೆ ನೋಡಿ. 8 10ನೆಯ 2 8 10ನೆಯ 7 9 10ನೆಯ 2. ಈಗ ಮೊದಲನೇ 2 ಸಂಖ್ಯೆಗಳನ್ನು ನೋಡಿ. 8 ಕಾಮನ್ ಆಗಿದೆ. 10ನೆಯ 2 10ನೆಯ 7 ಅಂದರೆ 7ರಲ್ಲಿ 2 ಕಳೆದಾಗ ನಮಗೆ 5 ಸಿಗುತ್ತಿದೆ. ಅಂದರೆ ನಾವು ಮೊದಲನೇ ಸಂಖ್ಯೆಗೆ ಎರಡನೇ ಸಂಖ್ಯೆಯನ್ನು ಪಡೆಯುವಾಗ ಮೊದಲನೇ ಸಂಖ್ಯೆಗೆ 10ನೆಯ 5 ಸೇರಿಸಿದಾಗ ನಾವು ಇಲ್ಲಿ ಎರಡನೇ ಸಂಖ್ಯೆಯನ್ನು ಪಡೆಯುತ್ತಿದ್ದೇವೆ. ಅಂದರೆ 8 ಮತ್ತು 10ನೆಯ 2ಕ್ಕೆ 10ನೆಯ 5 ಸೇರಿಸಿದಾಗ 8 ಮತ್ತು 10ನೆಯ 7 ಪಡೆಯುತ್ತೇವೆ. ಆದ್ದರಿಂದ ಇಲ್ಲಿ ಬದಲಾವಣೆಯನ್ನು ನಾವು 10ನೆಯ 5 ಎಂದು ತೆಗೆದುಕೊಳ್ಳಬೇಕು. ಬರೆಯಿರಿ. ಇಲ್ಲಿ ಬದಲಾವಣೆ ಎಂದರೆ 10ನೆಯ 5 ಸೇರಿಸುವುದು. ಇಲ್ಲಿ 10ನೆಯ 5 ನಾವು ಸೇರಿಸುತ್ತಾ ಹೋಗೋಣ. ಮೊದಲನೆಯದಾಗಿ ನೋಡಿ. 3ನೇ ಸಂಖ್ಯೆ 9 ಮತ್ತು 10ನೆಯ 2 ಕೂಡ ಕೊಟ್ಟಿದ್ದಾರೆ. ಇದನ್ನು ನೇರವಾಗಿ ಬರೆಯೋಣ. 4ನೇ ಸಂಖ್ಯೆ ಬರೆಯುವಾಗ 9 ಮತ್ತು 10ನೆಯ 2ಕ್ಕೆ 10ನೆಯ 5 ನಾವು ಪುನಃ ಸೇರಿಸಬೇಕು. ಇದರಿಂದ ವಿನ್ಯಾಸ ಮುಂದುವರಿಯುತ್ತದೆ. 9 ಮತ್ತು 10ನೆಯ 2 10ನೆಯ 5 ಇಲ್ಲಿ ನೋಡಿ. 10ನೆಯ 2ಕ್ಕೆ 10ನೆಯ 5 ಕೂಡಿಸಿದಾಗ 10ನೆಯ 7 ಬಂದಿದೆ. 2 ಪ್ಲಸ್ 5 7. ಆದ್ದರಿಂದ ಮುಂದಿನ ಸಂಖ್ಯೆ 9 ಮತ್ತು 10ನೆಯ 7. ಈಗ ನಾವು ಅದಕ್ಕೂ ಮುಂದಿನ ಸಂಖ್ಯೆಯನ್ನು ಪಡೆಯುವಾಗ ಪುನಃ 9 ಮತ್ತು 10ನೆಯ 7ಕ್ಕೆ ಪುನಃ 10ನೆಯ 5 ಸೇರಿಸೋಣ. 9.10ನೆಯ 7 ಪ್ಲಸ್ 10ನೆಯ 5 ಈಕ್ವಲ್ಸ್ ಟು ಇಲ್ಲಿ 9.10ನೆಯ 7 97/10 ಎಂದು ಬರೆದಿದ್ದೇವೆ. ಪ್ಲಸ್ 10ನೆಯ 5 ಹಾಗೆ ಇರಲಿ. 97 ಪ್ಲಸ್ 5 ಎಂದರೆ 102 /10. ಇದನ್ನು ನಾವು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ 10 ಎರಡು ಸಂಖ್ಯೆಗಳನ್ನು ಪಕ್ಕಕ್ಕಿರಿಸಿ 2/10 ಬಂದಿದೆ. ಅಂದರೆ 10.2/10. ಈಗ ಅದಕ್ಕೂ ಮುಂದಿನ ಸಂಖ್ಯೆಯನ್ನು ನಾವು ಪಡೆಯುವಾಗ ಪುನಃ 10ನೆಯ 5 ಸೇರಿಸಬೇಕು. 10.10ನೆಯ 2 ಪ್ಲಸ್ 10ನೆಯ 5. 10.10ನೆಯ 2 102 ಎಂದು ತೆಗೆದುಕೊಳ್ಳುತ್ತೇವೆ. ಪ್ಲಸ್ 5/10. ಈಗ 10 ಕಾಮನ್ ಆಗಿದೆ. 102 ಪ್ಲಸ್ 5 107. ಮಿಶ್ರ ಭಿನ್ನ ರಾಶಿಯಾಗಿ ಬರೆದಾಗ 10.10ನೆಯ 7 ಬಂದಿದೆ. ಸಿ ಪ್ರಶ್ನೆ ನೋಡೋಣ. ಸಿ ಪ್ರಶ್ನೆ 7.10ನೆಯ 6 8.10ನೆಯ 7. ಇಲ್ಲಿ ನೋಡಿ 7 8 ಇಲ್ಲಿ ಒಂದು ಪೂರ್ಣ ಸಂಖ್ಯೆ ಇದೆ ಮತ್ತು 10ನೆಯ 6 10ನೆಯ 7 ಇಲ್ಲಿ 10ನೆಯ 6ಕ್ಕೆ 10ನೆಯ 1 ಸೇರಿಸಿದಾಗ ನಾವು 10ನೇ 7 ಪಡೆಯುತ್ತೇವೆ. ಅಂದರೆ ಇಲ್ಲಿ ನಾವು ಕೂಡಿಸುತ್ತಿರುವಂತಹ ಸಂಖ್ಯೆ 1 ಮತ್ತು 10ನೆಯ 1. ಅಂದರೆ ಮೊದಲನೇ ಸಂಖ್ಯೆಗೆ 1 ಮತ್ತು 10ನೆಯ 1 ಸೇರಿಸಿದಾಗ 7ಕ್ಕೆ 1 ಸೇರಿಸಿ 8 ಬಂದಿದೆ. 10ನೆಯ 6ಕ್ಕೆ 10ನೆಯ 1 ಸೇರಿಸಿದಾಗ 10ನೆಯ 7 ಬಂದಿದೆ. ಆದ್ದರಿಂದ ಇಲ್ಲಿ ಬದಲಾವಣೆ 1.10ನೆಯ 1 ಸೇರಿಸುವುದು ಎಂದು ಬರೆಯಿರಿ. ಈಗ ಮುಂದಿನ ಸಂಖ್ಯೆಗಳನ್ನು ನೋಡೋಣ. 8.10ನೆಯ 7ಕ್ಕೆ ನಾವು ಮುಂದಿನ ಸಂಖ್ಯೆ ಪಡೆಯುವಾಗ 1.10ನೆಯ 1 ಸೇರಿಸಬೇಕಾಗಿದೆ. ಸೇರಿಸಿ 8.10ನೆಯ 7 ಪ್ಲಸ್ 1.10ನೆಯ 1 ಈಕ್ವಲ್ಸ್ ಟು 8 ಪ್ಲಸ್ 1 9 ಬರುತ್ತದೆ. ಭಿನ್ನ ರಾಶಿ ಸಂಖ್ಯೆಗಳು ಎಂದರೆ 10ನೆಯ 7 ಪ್ಲಸ್ 10ನೆಯ 1 9 ಹಾಗೆ ಇರಲಿ. 7 ಪ್ಲಸ್ 1 ಎಂದರೆ 8 8/10 ಅಂದರೆ 9.8/10 ಆಗಿದೆ. ನಂತರ ಮುಂದಿನ ಸಂಖ್ಯೆಯನ್ನು ನಾವು ಕಂಡುಹಿಡಿಯುವಾಗ ಇದೇ ಸಂಖ್ಯೆಗೆ ಮತ್ತೆ ಪುನಃ 1.10ನೆಯ 1 ಸೇರಿಸೋಣ. 9.10ನೆಯ 8 ಪ್ಲಸ್ 1.10ನೆಯ 1
9 ಪ್ಲಸ್ 1 10 ಆಗಿದೆ. ಭಿನ್ನರಾಶಿ ಸಂಖ್ಯೆಗಳು ಎಂದರೆ 10ನೇಯ 8 ಮತ್ತು 10ನೇಯ 1. 10 ಹಾಗೆ ಇರಲಿ. 8 ಪ್ಲಸ್ 1 9 ಬೈ 10 ಇದು ಮುಂದಿನ ಸಂಖ್ಯೆ. ಈಗ 10 ಮತ್ತು 10ನೇಯ 9ಕ್ಕೆ ನಾವು ಪುನಃ 1 ಮತ್ತು 10ನೇಯ 1 ಸೇರಿಸೋಣ. 10 10ನೇಯ 9 ಪ್ಲಸ್ 1 ಪೂರ್ಣಾಂಕ 10ನೇಯ 1 ಈಕ್ವಲ್ಸ್ ಟು, ಮೊದಲು ಪೂರ್ಣ ಸಂಖ್ಯೆಗಳನ್ನು ಕೂಡಿಸಿ. 10 ಮತ್ತು 1 10 ಪ್ಲಸ್ 1 11 ಆಗಿದೆ. ಭಿನ್ನರಾಶಿ ಸಂಖ್ಯೆಗಳು 10ನೇಯ 9 ಪ್ಲಸ್ 10ನೇಯ 1 11 ಹಾಗೆ ಇರಲಿ. 9 ಪ್ಲಸ್ 1 10 ಆಗಿದೆ. ಡಿವೈಡೆಡ್ ಬೈ 10. ಇಲ್ಲಿ 10 ಮತ್ತು 10 ಅಂದರೆ 10ಕ್ಕೆ 10 ಭಾಗಿಸಿದಾಗ 1 ಬರುತ್ತದೆ. 10 ಮತ್ತು 10 ಕ್ಯಾನ್ಸಲ್ ಆಗಿ 1 ಉಳಿದಿದೆ. 11 ಪ್ಲಸ್ 1 ಈಕ್ವಲ್ಸ್ ಟು 12. ಈಗ ವಿನ್ಯಾಸವನ್ನು ನೋಡಿ, ಮೊದಲಿನಿಂದ ಓದಿ. 7 ಪೂರ್ಣಾಂಕ 10ನೇಯ 6, 8 ಪೂರ್ಣಾಂಕ 10ನೇಯ 7, 9 ಪೂರ್ಣಾಂಕ 10ನೇಯ 8, 10 ಪೂರ್ಣಾಂಕ 10ನೇಯ 9 ಮತ್ತು 12. ಡಿ ಪ್ರಶ್ನೆ, 5 ಪೂರ್ಣಾಂಕ 10ನೇಯ 7, 5 ಪೂರ್ಣಾಂಕ 10ನೇಯ 3. ಇಲ್ಲಿ 5 5 ಕಾಮನ್ ಆಗಿದೆ. ಮೊದಲನೇ ಸಂಖ್ಯೆ 10ನೇಯ 7, ಎರಡನೇ ಸಂಖ್ಯೆಯಲ್ಲಿ 10ನೇಯ 3 ಇದೆ. ಅಂದರೆ ಇಲ್ಲಿ 10ನೇಯ 4 ಕಡಿಮೆಯಾಗಿದೆ. 7ರಲ್ಲಿ 4 ಕಳೆದಾಗ ನಾವು 3 ಪಡೆಯುತ್ತೇವೆ. ಆದ್ದರಿಂದ ಮೊದಲ ಸಂಖ್ಯೆಗಿಂತ ಎರಡನೇ ಸಂಖ್ಯೆಯಲ್ಲಿ 10ನೇಯ 4ರಷ್ಟು ಕಡಿಮೆಯಾಗಿದೆ. ಈಗ ನಾವು ಮುಂದಿನ ಸಂಖ್ಯೆಗಳನ್ನು ಪಡೆಯುವಾಗ ಬರುವಂತಹ ಸಂಖ್ಯೆಗಳಲ್ಲಿ 10ನೇಯ 4 ಕಳೆಯುತ್ತಾ ಹೋಗಬೇಕು. ಬದಲಾವಣೆ ಬರೆಯಿರಿ. ಇಲ್ಲಿ ಬದಲಾವಣೆ ಎಂದರೆ 10ನೇಯ 4 ಕಳೆಯುವುದು. ಮುಂದಿನ ಸಂಖ್ಯೆಯನ್ನು ಬರೆಯೋಣ. ಈಗ 5 ಪೂರ್ಣಾಂಕ 10ನೇಯ 3ರಲ್ಲಿ 10ನೇಯ 4 ನಾವು ಕಳೆಯಬೇಕು. 5 ಪೂರ್ಣಾಂಕ 10ನೇಯ 3 ಮೈನಸ್ 10ನೇಯ 4 ಈಕ್ವಲ್ಸ್ ಟು, ಇಲ್ಲಿ 5 3 53 ಎಂದು ಬರೆದುಕೊಂಡಿದ್ದೇವೆ. 53 ಡಿವೈಡೆಡ್ ಬೈ 10 ಈಕ್ವಲ್ಸ್ ಟು 10ನೇಯ 4. 53ರಲ್ಲಿ 4 ಕಳೆದಾಗ 49 ಬಂದಿದೆ. ಡಿವೈಡೆಡ್ ಬೈ 10. ಮಿಶ್ರ ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ 4 ಪೂರ್ಣಾಂಕ 10ನೇಯ 9. 4 ಬದಿಗಿರಿಸಿ 9 ಬೈ 10 ಒಂದು ಬದಿ ಬರೆಯಿರಿ. 4 ಪೂರ್ಣಾಂಕ 10ನೇಯ 9 ಬಂದಿದೆ. ಇದು ವಿನ್ಯಾಸದ ಮೊದಲ ಸಂಖ್ಯೆ. ನಂತರ ನಾವು 4 ಪೂರ್ಣಾಂಕ 10ನೇಯ 9ರಲ್ಲಿ ಪುನಃ 10ನೇಯ 4 ಕಳೆಯಬೇಕು. ಇಲ್ಲಿ ಮುಂದಿನ 3 ಸಂಖ್ಯೆಗಳನ್ನು ಕಂಡುಹಿಡಿಯಲು ಹೇಳಿದ್ದಾರೆ. 10ನೇಯ 4 ಕಳೆದಾಗ 4 ಪೂರ್ಣಾಂಕ 10ನೇಯ 9 49 ಬೈ 10 ಎಂದು ತೆಗೆದುಕೊಳ್ಳೋಣ. ಮೈನಸ್ 4 ಬೈ 10. 49ರಲ್ಲಿ 4 ಕಳೆದಾಗ 45 ಬಂದಿದೆ. ಡಿವೈಡೆಡ್ ಬೈ ಛೇದದಲ್ಲಿರುವಂತಹ 10 ಹಾಗೇ ಇರಲಿ. ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ 4 ಪೂರ್ಣಾಂಕ 10ನೇಯ 5 ಬಂದಿದೆ. ಮುಂದಿನ ಸಂಖ್ಯೆ ಕಂಡುಹಿಡಿಯುವಾಗ ನಾವು 4 ಪೂರ್ಣಾಂಕ 10ನೇಯ 5ಕ್ಕೆ ಮೈನಸ್ 4 ಬೈ 10 ಮಾಡಬೇಕು. ಮಾಡಿದಾಗ 45 ಬೈ 10 ಮೈನಸ್ 4 ಬೈ 10 ಆಗಿದೆ. 45ರಲ್ಲಿ 4 ಕಳೆದಾಗ 41 ಉಳಿಯಿತು. ಡಿವೈಡೆಡ್ ಬೈ 10. ಮಿಶ್ರ ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ 4 ಪೂರ್ಣಾಂಕ 1 ಬೈ 10 ಆಗಿದೆ. ಇವುಗಳನ್ನೇ ನಾವು ಈಗ ವಿನ್ಯಾಸಗಳಲ್ಲಿ ಬರೆದುಕೊಳ್ಳಬೇಕು. ಆದ್ದರಿಂದ ವಿನ್ಯಾಸದಲ್ಲಿರುವಂತಹ ಸಂಖ್ಯೆಗಳು 5 ಪೂರ್ಣಾಂಕ 10ನೇಯ 7, 5 ಪೂರ್ಣಾಂಕ 10ನೇಯ 3, 4 ಪೂರ್ಣಾಂಕ 10ನೇಯ 9, 4 ಪೂರ್ಣಾಂಕ 10ನೇಯ 5 ಮತ್ತು 4 ಪೂರ್ಣಾಂಕ 10ನೇಯ 1 ಆಗಿದೆ. ಇಲ್ಲಿ ನಾವು ಸಂಖ್ಯೆಗಳನ್ನು ಕಳೆದು ವಿನ್ಯಾಸವನ್ನು ವಿಸ್ತರಿಸಿ ಬರೆಯಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ 13 ಪೂರ್ಣಾಂಕ 10ನೇಯ 5, 13, 12 ಪೂರ್ಣಾಂಕ 10ನೇಯ 5 ಕೊಡಲಾಗಿದೆ. ಇಲ್ಲಿ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಯನ್ನು ನೋಡಿ. ಮೊದಲನೇ ಸಂಖ್ಯೆ 13 ಪೂರ್ಣಾಂಕ 10ನೇಯ 5 ಇದೆ. ಎರಡನೇ ಸಂಖ್ಯೆ 13 ಆಗಿದೆ. ಇಲ್ಲೂ ಕೂಡ ಕಳೆಯುತ್ತಿದ್ದಾರೆ. ಅಂದರೆ ಮೊದಲನೇ ಸಂಖ್ಯೆಯಲ್ಲಿ ಇರುವಂತಹ 10ನೇಯ 5 ಎರಡನೇ ಸಂಖ್ಯೆಯಲ್ಲಿ ಇಲ್ಲ. ಆದ್ದರಿಂದ ಮೊದಲನೇ ಸಂಖ್ಯೆಯಿಂದ ಎರಡನೇ ಸಂಖ್ಯೆಗೆ 10ನೇಯ 5 ಕಳೆಯುತ್ತಿದ್ದಾರೆ ಎಂದು ಅರ್ಥವಾಗಿದೆ. ಆದ್ದರಿಂದ ಇಲ್ಲಿ ಬದಲಾವಣೆಯನ್ನು ಬರೆಯಿರಿ. ಇಲ್ಲಿ ಬದಲಾವಣೆ ಎಂದರೆ 10ನೇಯ 5 ಕಳೆಯುವುದು. ಮುಂದೆ ನಾವು ವಿನ್ಯಾಸದಲ್ಲಿರುವಂತಹ ಎಲ್ಲ ಸಂಖ್ಯೆಗಳನ್ನು ಕಂಡುಹಿಡಿಯುವಾಗ ಬಂದಿರುವಂತಹ ಸಂಖ್ಯೆಗಳಲ್ಲಿ 10ನೇಯ 5 ಕಳೆಯುತ್ತಾ ಹೋಗಬೇಕು. ಈಗ ನೋಡಿ, ಮುಂದಿನ ಸಂಖ್ಯೆಯನ್ನು ಅಥವಾ ಮುಂದಿನ ವಿನ್ಯಾಸದ ಸಂಖ್ಯೆಯನ್ನು ನಾವು ಕಂಡುಹಿಡಿಯುವಾಗ 12 ಪೂರ್ಣಾಂಕ 10ನೇಯ 5ರಲ್ಲಿ 10ನೇಯ 5 ಕಳೆಯಬೇಕು. ಕಳೆಯೋಣ. 12 ಪೂರ್ಣಾಂಕ 10ನೇಯ 5 ಮೈನಸ್ 10ನೇಯ 5. 10ನೇಯ 5ರಲ್ಲಿ 10ನೇಯ 5 ಕಳೆದಾಗ 0 ಆಗಿದೆ. 12ಕ್ಕೆ 12 ಹಾಗೆ ಬರೆಯಿರಿ. ಈಗ 12ರಲ್ಲಿ 10ನೇಯ 5 ಕಳೆಯೋಣ. 12ರಲ್ಲಿ 10ನೇಯ 5 ಕಳೆದಾಗ ಅಂದರೆ ನೀವು ಒಂದು ಗಮನಿಸಿ, 10ನೇಯ 10 ಎಂದರೆ 1 ಎಂದು ಅರ್ಥ. 10ನೇಯ 5 ಎಂದರೆ ನಾವು ಅದನ್ನು ಅರ್ಧ ಎಂದು ಗಮನಿಸಬಹುದು. ಆದ್ದರಿಂದ ಇಲ್ಲಿ 12 ಪೂರ್ಣಾಂಕ 10ನೇಯ 5 ಎಂದರೆ ಇದು 12 ಎಂದು ಕೂಡ ನೀವು ತೆಗೆದುಕೊಳ್ಳಬಹುದು. 12 ಪುನಃ ಅರ್ಧವನ್ನು ಕಳೆದಾಗ 12 ಉಳಿಯುತ್ತದೆ. ನಂತರ 12ರಲ್ಲಿ ಅರ್ಧ ಕಳೆದಾಗ
11 ಉಳಿಯುತ್ತದೆ. ನಂತರ 11ಯಲ್ಲಿ ಅರ್ಧ ಕಳೆದಾಗ 11 ಉಳಿಯುತ್ತದೆ. ಈ ರೀತಿಯಾಗಿ ಬರೆದಿದ್ದೇವೆ. 12 ಮೈನಸ್ 10^5 ಎಂದರೆ 11.10^5. ಪುನಃ ಇಲ್ಲಿ 11.10^5ರಲ್ಲಿ ನಾವು 10^5 ಕಳೆದಾಗ ನಮಗೆ 11 ದೊರಕಿದೆ. ಇದನ್ನು ನೀವು ವಿನ್ಯಾಸದಲ್ಲಿ ಬರೆದುಕೊಳ್ಳಿ. ಆದ್ದರಿಂದ ವಿನ್ಯಾಸದಲ್ಲಿರುವಂತಹ ಮುಂದಿನ 3 ಸಂಖ್ಯೆಗಳು 12, 11.10^5 ಮತ್ತು 11 ಆಗಿದೆ. ಎಫ್ ಪ್ರಶ್ನೆ ನೋಡೋಣ. ಎಫ್ ಪ್ರಶ್ನೆ 11.10^5, 10.10^4, 9.10^3. ಈಗ ನಾವು ಇಲ್ಲಿ ಬದಲಾವಣೆಯನ್ನು ನೋಡಬೇಕು. ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಯನ್ನು ಗಮನಿಸಿ. ಮೊದಲನೇ ಸಂಖ್ಯೆಯಲ್ಲಿ 11 ಇದೆ, ಎರಡನೇ ಸಂಖ್ಯೆಯಲ್ಲಿ 10, ಅಂದರೆ ಒಂದು ಸಂಖ್ಯೆ ಕಳೆದಿದ್ದಾರೆ. ನಂತರ 10^5, 10^4 ಇದೆ. ಇಲ್ಲಿ 10^1 ಕಳೆಯಲಾಗಿದೆ. ಆದ್ದರಿಂದ 1 ಮತ್ತು 10^1 ಇಲ್ಲಿ ಕಳೆದಂತಾಯಿತು. ಆದ್ದರಿಂದ ಬದಲಾವಣೆ ಎಂದರೆ 1.10^1 ಕಳೆಯುವುದು ಎಂದು ಬರೆದುಕೊಳ್ಳಿ. ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯುವಾಗ 9.10^3ರಿಂದ ನಾವು 1.10^1 ಕಳೆಯಬೇಕು. ಬರೆಯಿರಿ. 9.10^3 ಮೈನಸ್ 1.10^1 ಆಗಿದೆ. ಮೊದಲನೆಯದಾಗಿ ಪೂರ್ಣ ಸಂಖ್ಯೆಗಳನ್ನು ಕಳೆಯಿರಿ. 9ರಲ್ಲಿ 1 ಕಳೆದಾಗ 8 ಉಳಿದಿದೆ. ಭಿನ್ನರಾಶಿ ಸಂಖ್ಯೆಗಳು ಎಂದರೆ 10^3 ಮತ್ತು 10^1. 8 ಹಾಗೆ ಇರಲಿ. 10^3ರಲ್ಲಿ 10^1 ಕಳೆದಾಗ ಅಂದರೆ 3ರಲ್ಲಿ 1 ಕಳೆದಾಗ 2 ಉಳಿದಿದೆ. 8.10^2 ಆಯಿತು. ಈಗ 8.10^2ರಲ್ಲಿ ಪುನಃ 1.10^1 ಕಳೆಯೋಣ. ಇಲ್ಲಿ ನಾವು 3 ಸಂಖ್ಯೆಗಳನ್ನು ಪಡೆಯಬೇಕು. ಈಗ 8.10^2ರಲ್ಲಿ 1.10^1 ಕಳೆದಾಗ ಮೊದಲನೆಯದಾಗಿ ಪೂರ್ಣ ಸಂಖ್ಯೆಗಳನ್ನು ಕಳೆಯಿರಿ. 8ರಲ್ಲಿ 1 ಕಳೆದಾಗ 7 ಬಂದಿದೆ. 10^2ರಲ್ಲಿ 10^1 ಕಳೆದಾಗ ಅಂದರೆ 2ರಲ್ಲಿ 1 ಕಳೆದಾಗ 1 ಬಂದಿದೆ. ಛೇದದಲ್ಲಿರುವಂತಹ ಸಂಖ್ಯೆ 10 ಹಾಗೆ ಇರಲಿ. ಆದ್ದರಿಂದ ಇಲ್ಲಿ ಬಂದಿರುವಂತಹ ಉತ್ತರ 7.10^1. ಪುನಃ ನಾವು 7.10^1ರಲ್ಲಿ 1.10^1 ಕಳೆಯಬೇಕು. ಈಗ 7ರಲ್ಲಿ 1 ಕಳೆದಾಗ 6 ಬಂದಿದೆ. 10^1ರಲ್ಲಿ 10^1 ಕಳೆದಾಗ 0. ಆದ್ದರಿಂದ 7 ಮೈನಸ್ 1 6 ಎಂದು ಬರೆದುಕೊಳ್ಳಿ. ಆದ್ದರಿಂದ ಇಲ್ಲಿ ಬಂದಿರುವಂತಹ ಮುಂದಿನ ವಿನ್ಯಾಸದಲ್ಲಿರುವಂತಹ 3 ಸಂಖ್ಯೆಗಳು 8.10^2, 7.10^1 ಮತ್ತು 6 ಆಗಿದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 53 ಮತ್ತು ಪೇಜ್ ನಂಬರ್ 54ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 55ರಿಂದ ಮುಂದಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.